ಇಂದು ದಿನಾಂಕ 18/7/2025 ಶುಕ್ರವಾರದಂದು ಶ್ರೀ ಕಣ್ವಮಠ ಹುಣಸಿ ಹೊಳೆಯ ಪೀಠಾಧೀಶರಾದ ಶ್ರೀ 1008 ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀ ಪಾದಂಗಳವರ 6ನೇ ಚಾತುರ್ಮಾಸ್ಯದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಗುರುಗಳ ಅಮೃತ ಹಸ್ತದಿಂದ ಶ್ರೀಕೃಷ್ಣ ದ್ವೈಪಾವನ ತೀರ್ಥ ಶ್ರೀ ಪಾದಂಗಳವರ ಮೂಲ ಬೃಂದಾವನ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನೆರವೇರಿತು. ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥರ 6ನೇ ಚಾತುರ್ಮಾಸ್ಯದ ವೃತವು ಶ್ರೀ ಕಣ್ವಮಠ ಸಂಸ್ಥಾಪಕರಾದ ಶ್ರೀಮನ್ ಮಾಧವ ತೀರ್ಥರ ಮೂಲ ಬೃಂದಾವನ ಬುದ್ದಿನ್ನಿಯಲ್ಲಿ ಇದೇ ದಿನಾಂಕ 20/7/2025 ಪ್ರಾರಂಭವಾಗಿ 7/9/2025 ನಡೆಯಲಿದ್ದು, ಸಕಲ ಭಕ್ತಾದಿಗಳು ಭಾಗವಹಿಸಿ ಚಾತುರ್ಮಾಸ್ಯೆಯ ಸೇವೆಯ ವಿಶೇಷ ಫಲ ಪಡೆದುಕೊಳ್ಳಬೇಕೆಂದು ಶ್ರೀ ಪಾದಂಗಳವರು ತಿಳಿಸಿದ್ದಾರೆ. ನಾಡಿದ್ದು ಭಾನುವಾರದಂದು ಮುಂಜಾನೆ 8:30ರಿಂದ ಚಾತುರ್ಮಾಸ್ಯ ಸೇವಾ ಸಂಕಲ್ಪವು ಕೃಷ್ಣಾ ನದಿ ತೀರದ ವೀರಘಟ್ಟದಲ್ಲಿ ದಂಡೋದಕ ಸ್ನಾನ ನಡೆಯಲಿದ್ದು, ನಂತರ ಶ್ರೀಗಳವರಿಗೆ ಬುದ್ದಿನ್ನಿಯಲ್ಲಿ ಶೋಭಾಯಾತ್ರೆ ನಡೆಯಲಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ತನು ಮನ ಧನದಿಂದ ಸೇವೆ ಸಲ್ಲಿಸಬೇಕೆಂದು 6ನೇ ಚಾತುರ್ಮಾಸ್ಯದ ಅಧ್ಯಕ್ಷರಾದ ಪ್ರಕಾಶರಾವ್ ಬಳ್ಳಾರಿ ಹಾಗೂ ಸರ್ವ ಸದಸ್ಯರು ತಿಳಿಸಿರುತ್ತಾರೆ. ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಾಘವೇಂದ್ರಾಚಾರ್ಯ ರಾಜಪುರೋಹಿತ್ ಮಠಾಧಿಕಾರಿಗಳು ಸುರಪುರ, ಭೀಮಸೇನಾಚಾರ್ಯ ಮಂಗಳೂರ್ಕರ್, ವೆಂಕಟೇಶ ಜೋಶಿ ಕುರಿಹಾಳ್, ಗಂಗಾಧರ ಜೋಶಿ ಕೋಡೇಕಲ್, ಅಚ್ಯುತ ಪುರಾಣಿಕ ಲಿಂಗಸಗೂರ್, ಆಕಾಶ್ ದೇವರು, ಮಲ್ಲಾರಾವ್ ಸಿಂದಿಗೇರಿ, ಕೃಷ್ಣ ಆಚಾರ್ಯ ದೇವರು, ಅಣ್ಣೋಜಿರಾವ್ ಆಳಿಹಾಳ್, ಪ್ರಾಣೇಶ್ ಕುಲಕರ್ಣಿ, ಗುರುನಾಥರಾವ್ ಹಳ್ಳೇರಾವ್, ನೀಲಕಂಠರಾವ್ ಹತ್ತಿಗುಡೂರ್, ನರಸಿಂಗರಾವ್ ಕಣ್ಣಳ್ಳಿ, ಶ್ರೀನಿವಾಸ್ ಜಹಗೀರ್ದಾರ್ ಸೇರಿದಂತೆ ಇತರರು ಇದ್ದರು. ಭೀಮಸೇನರಾವ್ ಕುಲಕರ್ಣಿ ಬನ್ನೆಟ್ಟಿ ಜೊತೆ ಮಹೇಶ್ ಆಚಾರ್ಯ ಜೋಶಿ ಗಂಗಾವತಿ. ಇದು GM ನ್ಯೂಸ್ ಕುಷ್ಟಗಿ. ತೋಂಟ ಭಕ್ತರ ಬಂಟ ಪಾಂಡವರ ನೆಂಟ ರುಕ್ಮಿಣಿಯ ರಮಣ ತೋಂಟ